ನಮಸ್ಕಾರ ಎಲ್ರಿಗೂ. ಸೊ ಇವತ್ತು ನಾನು ಬೇಸಿಕ್ಸ್ ಆಫ್ ಇಂಗ್ಲಿಷ್ ಗ್ರಾಮರ್ನ ಮೂರನೇ ಸೆಷನ್ ಇಸ್ ಪಾರ್ಟ್ 3 ತಗೊಬಂದಿದ್ದೀನಿ. ಸೊ ಹಿಂದಿನ ಸೆಷನಲ್ಲಿ ನಾನು ಡೇ 1 ಮತ್ತು ಡೇ 2 ಸೆಷನ್ ಕವರ್ ಮಾಡಿದ್ದೆ. ಅದರಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್, ಬೇಸಿಕ್ಸ್ ಆಫ್ ನೌನ್, ಪ್ರೊನೌನ್ಸ್, ಸೊ ಬಿ ವರ್ಬ್ ಯಾವ ರೀತಿ ಯೂಸ್ ಮಾಡ್ಕೋದು, ಓಕೆ. ನೆಕ್ಸ್ಟು ಕಂಪ್ಲೀಟ್ಲಿ ಬೇಸಿಕ್ಸ್ನ ಕವರ್ ಮಾಡಿದ್ದೀನಿ, ಸ್ವಲ್ಪ ಎಕ್ಸಾಂಪಲ್ಸ್ನು ಕೂಡ ಕವರ್ ಮಾಡಿದ್ದೀನಿ. ಸೊ ಈ ಸೆಷನಲ್ಲಿ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಬೆಟರ್ ನೀವು ಆ 2 ಸೆಷನ್ ರೆಫರ್ ಮಾಡ್ಕೊಂಡು ಈ ಸೆಷನ್ನ ರೆಫರ್ ಮಾಡೋದು ಉತ್ತಮ. ಇವತ್ತಿನ ಸೆಷನಲ್ಲಿ ನಾನು ಮೇನ್ಲಿ ವರ್ಬ್, ಟೈಪ್ಸ್ ಆಫ್ ವರ್ಬ್ ಮತ್ತು ಆಕ್ಸಿಲರಿ ವರ್ಬ್ಸ್ ಮತ್ತು ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು, ಸೊ ಅದನ್ನು ಜಸ್ಟ್ ನೋಡೋಣ. ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್, ಬೇಸಿಕ್ಸ್ ನೋಡೋಣ. ಟೆನ್ಸಸಲ್ಲಿ ಜಾಸ್ತಿ ಡೀಟೇಲಾಗಿ ಕವರ್ ಆಗುತ್ತೆ, ಬಟ್ ಇಲ್ಲಿ ಎಷ್ಟಾಗುತ್ತೆ ಅಷ್ಟೇ ಕಲ್ತ್ಕೊಳ್ಳೋಣ. ನೆಕ್ಸ್ಟು ಆಡ್ವರ್ಬ್ ಮತ್ತು ಆಡ್ಜೆಕ್ಟಿವ್ಸ್ನ ನೋಡ್ಕೊಳ್ಳೋಣ, ಓಕೆ. ಸೊ ಇದು ಕಂಪ್ಲೀಟ್ ಆಗಿ 15 ಡೇಸ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ತಗೊಬಂದಿದ್ದೀನಿ. ಇದರಲ್ಲಿ 15 ಡೇಸಲ್ಲಿ ಎಷ್ಟಾಗುತ್ತೋ ಅಷ್ಟು ಕಂಪ್ಲೀಟ್ ಸ್ಪೋಕನ್ ಇಂಗ್ಲೀಷ್ ಸೆಷನ್ಸ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಮೊದಲಿನ 5 ದಿನಗಳು ಬೇಸಿಕ್ಸ್ ಆಫ್ ಗ್ರಾಮರ್ಸ್ಗಿರುತ್ತೆ, ಓಕೆನಾ, ನಿಮಗೆ ಗೊತ್ತಿರಲಿ. ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಸೆಷನ್ನಲ್ಲಿ ಹೋಗೋಣ. ಸೊ ಫಸ್ಟ್ ಒನ್ ಇಸ್ ವರ್ಬ್, ಓಕೆ. ಅದಕ್ಕಿಂತ ಮುಂಚೆ ಪಾಯಿಂಟನ್ನು ಆಕ್ಟಿವೇಟ್ ಮಾಡ್ಕೊತೀನಿ, ಸೊ ಈಸಿ ಆಗುತ್ತೆ ನಿಮ್ಗೆಲ್ರಿಗೂ. ಸೊ ವರ್ಬ್ ಬಂದಾಗ ವರ್ಬಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಸೊ ವಿತ್ ರೆಸ್ಪೆಕ್ಟ್ ಟು ಫಂಕ್ಷನ್ಸು ಮತ್ತು ಬೈ ಫಾರ್ಮ್ಸು, ಆ್ಯಕ್ಷನ್ಸು, ಸೊ ಡಿಫ್ರೆಂಟ್ ಟೈಪ್ಸ್ ಇದೆ, ನೋಡೋಣ. ಮೊದಲು ಆ್ಯಕ್ಷನ್ ವರ್ಬ್. ಸೊ ಆ್ಯಕ್ಷನ್ ವರ್ಬಲ್ಲಿ ಏನಾಗುತ್ತೆ ಅಂದರೆ, ಸೊ ಅದು ಬೇಸಿಕ್ ಆಗಿ ಆ್ಯಕ್ಷನ್ ಇಲ್ಲ ಆ್ಯಕ್ಟಿವಿಟೀಸ್ನ ಡಿಸ್ಕ್ರೈಬ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ರನ್, ಜಂಪ್, ಸಿಂಗ್, ಓಕೆ, ಕಟ್. ಸೊ ಇವೆಲ್ಲ ಆ್ಯಕ್ಷನ್ ವರ್ಬ್ಗೆ ಎಕ್ಸಾಂಪಲ್ಸ್, ಓಕೆನಾ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಲಿಂಕಿಂಗ್ ವರ್ಬ್ಸ್ ಬರುತ್ತೆ. ಸೊ ಏನಾಗುತ್ತೆ ಅಂದರೆ, ಇದು ಜಸ್ಟ್ ಒಂದು ಸಬ್ಜೆಕ್ಟ್ನ ಕನೆಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಶಿ ಈಸ್ ವರ್ಕಿಂಗ್, ಸೊ ಕನೆಕ್ಟ್ ಮಾಡುತ್ತೆ ಅಲ್ಲಿ ಸಬ್ಜೆಕ್ಟ್ನ, ಓಕೆ. ಸೊ ಅದೇ ರೀತಿ ವಿ ಹ್ಯಾವ್ ದಿ ಸೀಮ್, ಬಿಕಮ್, ಅಫಿಯರ್, ವಾಸ್, ವೇರ್, ಆರ್, ಇವನ್ನೆಲ್ಲ ಯೂಸ್ ಮಾಡ್ಕೋಬೋದು, ಓಕೆನಾ, ದ ಫಾರ್ಮ್ ಆಫ್ ಟು ಬಿ, ಓಕೆ. ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ಹೆಲ್ಪಿಂಗ್ ವರ್ಬ್, ದಟ್ ಈಸ್ ಆಕ್ಸಿಲರಿ ವರ್ಬ್, ಜಾಸ್ತಿ ಇದೆ. ಸೊ ಆ ಟೈಮಲ್ಲಿ ಹ್ಯಾವ್, ಮಸ್ಟ್, ಮೇ, ಸೊ ಇದೆಲ್ಲ ಯೂಸ್ ಆಗುತ್ತೆ, ಓಕೆ. ಬಿ, ಡೂ, ಕುಡ್ ಹ್ಯಾವ್, ಸೊ ಈವನ್ ಮೈಟ್, ಮೇ, ಓಕೆ. ಇದೆಲ್ಲ ಹೆಲ್ಪಿಂಗ್ ವರ್ಬ್ ಆಕ್ಸಿಲರಿ ವರ್ಬಲ್ಲಿ ಬರುತ್ತೆ. ಡೀಟೇಲ್ ಆಗಿ ನೆಕ್ಸ್ಟ್ ಸ್ಲೈಡ್ಸಲ್ಲಿ ನೋಡೋಣ, ಓಕೆ. ಮಾಡಲ್ ವರ್ಬ್ಸ್ ಬಂದ್ಬಿಟ್ಟು ಇದು ಎಕ್ಸ್ಪ್ರೆಷನ್ಸ್ ಮತ್ತು ಪರ್ಮಿಷನ್ಸ್, ಒಬ್ಲಿಗೇಷನ್ಸ್ನ ಕವರ್ ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ಕುಡ್, ಮೇ, ಮೈಟ್, ಹ್ಯಾವ್, ಮಸ್ಟ್, ವಿಲ್, ವುಡ್, ಶಾಲ್, ಶುಡ್ ಎಲ್ಲನೂ ಮಾಡಲ್ ವರ್ಬ್ಸಲ್ಲಿ ಬರುತ್ತೆ, ಓಕೆನಾ. ಸೊ ಇದರಲ್ಲಿ ನಾವು ಪರ್ಮಿಷನ್ ತಗೊತೀವಿ, ಇಲ್ಲಾಂದರೆ ಕೇಳ್ತೀವಿ, ಓಕೆನಾ. ನೆಕ್ಸ್ಟ್ ಟೈಪ್ ಬಂದ್ಬಿಟ್ಟು ಬೈ ಆ್ಯಕ್ಷನ್ ಆನ್ ದಿ ಆಬ್ಜೆಕ್ಟ್ಸ್. ವೆನ್ ಇಟ್ ಕಮ್ಸ್ ಟು ಆ್ಯಕ್ಷನ್ ಆನ್ ದಿ ಆಬ್ಜೆಕ್ಟ್, ಫಸ್ಟ್ ಒನ್ ಬಂದ್ಬಿಟ್ಟು ಟ್ರಾನ್ಸಿಟಿವ್ ವರ್ಬ್. ಅದ್ರ ಏನಾಗುತ್ತೆ, ಆಬ್ಜೆಕ್ಟ್ ಮೇಲೆ ಡೈರೆಕ್ಟ್ ಆಗಿ ಆ್ಯಕ್ಷನ್ ತಗೊಳುತ್ತೆ. ಫಾರ್ ಎಕ್ಸಾಂಪಲ್ ಐ ಈಟ್ ಸ್ಯಾಂಡ್ವಿಚ್. ಸೊ ಇದರಲ್ಲಿ ಆಬ್ಜೆಕ್ಟ್ ಕನ್ಸಿಡರ್ ಆಗಿದೆ, ಓಕೆ, ಡೈರೆಕ್ಟ್ ಆಬ್ಜೆಕ್ಟ್ ಆಗಿ ತಗೊಂಡಿದೆ. ಇಲ್ಲಿ ಇಂಟ್ರಾನ್ಸಿಟಿವ್ ವರ್ಬ್ಲಿ ಆಬ್ಜೆಕ್ಟ್ನ ಕನ್ಸಿಡರ್ ಮಾಡಲ್ಲ, ಸೊ ಬಿಟ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಸಿ, ಶಿ ಸ್ಲೆಪ್ಟ್, ಓಕೆ, ಎಲ್ಲಿ ಮಲ್ಕೊಂಡ್ಲು ಅಂತ ಏನಿಲ್ಲ, ಬರೀ ಮಲ್ಕೊಂಡ್ಲು. ಶಿ ರ್ಯಾನ್, ಓಕೆ, ಓಡೋದ್ಲು, ಎಲ್ಲೋದ್ಲು ಅಂತ ಏನೂ ಗೊತ್ತಿಲ್ಲ, ಹಾಗೆ, ಓಕೆನಾ. ನೆಕ್ಸ್ಟ್ ಬೈ ಫಾರ್ಮ್, ರೆಗ್ಯುಲರ್ ವರ್ಬ್ಸ್ ಅಂದರೆ, ಸೊ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಟೆನ್ಸಸ್ ಕನ್ಸಿಡರ್ ಮಾಡಿದಾಗೆ ವರ್ಬ್ಗಳು ಇ ಡಿನ ಡಿ ಹಚ್ಕೊಂಡು ಕಂಪ್ಲೀಟ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ ವಾಕ್ ಇದ್ದಿದ್ದು ವಾಕ್ಡ್, ವಾಕ್ಡ್ ಆಗುತ್ತೆ, ಹಾಗೆ, ಓಕೆನಾ. ನೆಕ್ಸ್ಟ್ ಇರ್ರೆಗ್ಯುಲರ್ ಅಂದರೆ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ, ಅದಕ್ಕೆ ಈ ರೀತಿ ಪ್ಯಾಟರ್ನ್ ಏನೂ ಇರಲ್ಲ. ಫಾರ್ ಎಕ್ಸಾಂಪಲ್ ಈಟ್ ಇದೆ, ಏಟ್ ಆಗುತ್ತೆ, ಈಟನ್ ಆಗುತ್ತೆ. ಸೊ ಎಕ್ಸಾಂಪಲ್ಸ್ ನೋಡೋಣ ನೆಕ್ಸ್ಟ್ ಸ್ಲೈಡ್ಸ್ಗಳಲ್ಲಿ. ಸೊ ಈಗ ಆ್ಯಕ್ಷನ್ ವರ್ಬ್ಸ್. ಆ್ಯಕ್ಷನ್ ವರ್ಬಲ್ಲಿ ಜಸ್ಟ್ ನೋಡಿದ್ವಿ, ಆ್ಯಕ್ಷನ್ ಎಕ್ಸ್ಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಹಿ, ಶೀಟ್ ಬಂದಾಗ ಎಸ್ ಹಚ್ಕೊತೀವಿ, ಸೊ ಈಟ್ ಇದೆ, ಈಟ್ಸ್ ಆಗುತ್ತೆ, ಹಿ ಈಟ್ಸ್ ಬ್ರೆಡ್, ಓಕೆ. ನೆಕ್ಸ್ಟ್ ಶಿ ವಾಕ್ಸ್ ಟು ದ ಸ್ಟೇಷನ್, ಇಟ್ ಫ್ಲೋಟ್ಸ್ ಆನ್ ದ ಸೀ, ಓಕೆ. ದೀಸ್ ಆರ್ ಫ್ಯೂ ಎಕ್ಸಾಂಪಲ್ಸ್. ಸೊ ಏನಾಗುತ್ತೆ, ಆ್ಯಕ್ಷನ್ ಎಕ್ಸ್ಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೆಗೆಟಿವ್ ಸೆಂಟೆನ್ಸಸ್. ಡು ನಾಟ್ ಹಚ್ಕೊತೀವಿ, ಡಸ್ ನಾಟ್, ಡಿಡ್ ನಾಟ್ ಹಚ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿದೆ ಐ ಡು ನಾಟ್ ಈಟ್ ಬ್ರೆಡ್, ಓಕೆ. he does not eat bread, you did not walk to the station. ಸೊ ಇಲ್ಲಿ ಇದೆ,
ಸೊ ಶಿ ವಾಕ್ಸ್ ಟು ದ ಸ್ಟೇಷನ್ ಇದೆ, ಇಟ್ ಡಸ್ ನಾಟ್ ಫ್ಲೋಟ್ ಆನ್ ದಿ ಸಿ ಬರ್ಕೋಬಹುದು. ಓಕೆ, ಸೊ ಇವುಗಳನ್ನ ಶಾರ್ಟ್ ಫಾರ್ಮ್ ಅಲ್ಲೂ ಕೂಡ ಬರೀಬಹುದು. ವಿ ಹ್ಯಾಡ್ ಆಲ್ರೆಡಿ ಸೀನ್ ಲೈಕ್ ಹಿ ಈಸ್ ಇತ್ತಂದ್ರೆ ಹಿ ಈಸ್ ಮಾಡ್ಕೋಬಹುದು. ಹಂಗೆ ಡೂ ನಾಟ್ ಇದ್ರೆ ಡೋಂಟ್, ಡಸ್ ನಾಟ್ ಇದ್ರೆ ಡಸಂಟ್, ಡಿಡ್ ನಾಟ್ ಇದ್ರೆ ಡಿಂಟ್. ಎಕ್ಸಾಂಪಲ್ ನೋಡೋಣ. ನೆಕ್ಸ್ಟ್ ಇಲ್ಲೇ ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ಒನ್ ಇಂಟ್ರೋಗೇಟಿವ್ ಸೆಂಟೆನ್ಸ್, ಕ್ವಶನೇಬಲ್ ಸೆಂಟೆನ್ಸ್ ನ ಫಾರ್ಮ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಡು ಯು ಈಟ್ ಬ್ರೆಡ್, ಡಸ್ ಹಿ ಈಟ್ ಬ್ರೆಡ್, ಡಸ್ ಶಿ ವಾಕ್ ಟು ದ ಸ್ಟೇಷನ್, ಡಿಡ್ ದೇ ಫಿನಿಶ್ ಇಟ್. ಓಕೆ, ಕ್ವಶನೇಬಲ್ ಸೆಂಟೆನ್ಸ್ ಆಗ್ಬಿಡುತ್ತೆ. ಸೊ ಡೂ ಮತ್ತೆ ಡಸ್ ಡಿಡ್ ನ ಸ್ಟಾರ್ಟಿಂಗ್ ಹಚ್ಕೊಂಡ್ರೆ ಕ್ವಶನೇಬಲ್ ಸೆಂಟೆನ್ಸ್ ನ ಫಾರ್ಮ್ ಮಾಡ್ಕೋಬಹುದು, ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಶಾರ್ಟನ್ ಮಾಡೋದು. ಫಾರ್ ಎಕ್ಸಾಂಪಲ್ ಇದೆ, ಸೊ ಐ ಡೋಂಟ್ ಈಟ್ ಬ್ರೆಡ್. ಓಕೆ, ಇದು ಹಿ ಡಸಂಟ್ ಈಟ್ ಬ್ರೆಡ್. ಸೊ ಶಿ ಡಸಂಟ್ ವಾಕ್ ಟು ದ ಸ್ಟೇಷನ್ ಇದೆ. ನೆಕ್ಸ್ಟ್ ಇಟ್ ಡಸಂಟ್ ಫ್ಲೋಟ್ ಆನ್ ದ ಸಿ, ದೇ ಡಿಡ್ಂಟ್ ಫಿನಿಶ್ ಇಟ್. ಓಕೆ, ದೇ ಡಿಡ್ ನಾಟ್ ಫಿನಿಶ್ ಇಟ್ ಅಂದ್ರೆ ದೇ ಡಿಡ್ಂಟ್ ಫಿನಿಶ್ ಇಟ್. ಓಕೆ, ಆ ರೀತಿ ತಗೋಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸಾಂಪಲ್ಸ್ ಬರುತ್ತೆ. ಆಕ್ಷನ್ ವರ್ಬ್ಸ್ಗೆ ಇವೆಲ್ಲನೂ ಎಕ್ಸಾಂಪಲ್ಸ್ ಆಗುತ್ತೆ. ಸೊ ವಾಕ್, ರನ್, ಟಾಕ್, ಸಿಟ್, read, write, chalk, cough, sleep, okay, jump, sing, drink, teach, present, build, ಇವೆಲ್ಲನೂ ಆಕ್ಷನ್ ವರ್ಬ್ ಆಗುತ್ತೆ. ಫೀಲಿಂಗ್ಸ್ಗೆ ಲವ್, ಹೇಟ್, envy, believe, trust, feel, interest, experience, care, know, sense, need, ಓಕೆ, ಅಪ್ರಿಷಿಯೇಟ್, ಲೈಕ್, ಇವೆಲ್ಲ ಫೀಲಿಂಗ್ಸ್ ಆಗುತ್ತೆ. ನೆಕ್ಸ್ಟ್ ಸ್ಟೇಟ್ ಅವರ ಕಂಡೀಷನ್ ತಗೊಂಡ್ರೆ ಆಮ್, ಈಸ್, ಆರ್, ವಾಸ್ ಬರುತ್ತೆ. ಸೊ ಹ್ಯಾವ್, ಹ್ಯಾಸ್, ವಿಲ್ ಬಿ, ಅಫಿಯರ್, ಸೀನ್, ಬಿಕಮ್, ಬೀನ್, ಬೀಯಿಂಗ್. ಓಕೆ, ಇವೆಲ್ಲ ಕಂಡೀಷನ್ ಮತ್ತೆ ಸ್ಟೇಟಿಗೆ ಎಕ್ಸಾಂಪಲ್ಸ್ ಆಗುತ್ತೆ. ಅದೇ ರೀತಿ ಹೆಲ್ಪಿಂಗ್ ವರ್ಬ್ಸ್ ಬಂದಾಗ ಇವೇ ಬರುತ್ತೆ. ಓಕೆ, ಹೆಲ್ಪಿಂಗ್ ಅಲ್ಲಿ ಐ ಆಮ್ ಡೂಯಿಂಗ್ ಇಟ್, ಸೊ ಶಿ ಇಸ್ ರೈಟಿಂಗ್. ಓಕೆ, ಆರ್, ಓಕೆ, ಆರ್ ಯು ಗೋಯಿಂಗ್. ಸೊ ಆ ರೀತಿ ಹೆಲ್ಪಿಂಗ್ ವರ್ಬ್ಸ್ ಗಳಲ್ಲಿ ಬರುತ್ತೆ. ಓಕೆ, ಸೊ ವೇರ್, ಹ್ಯಾವ್, ಹ್ಯಾಸ್, ಟು, ವಿಲ್, ಕ್ಯಾನ್ ಎಲ್ಲ ಹೆಲ್ಪಿಂಗ್ ವರ್ಬ್ಸ್ ಆಗ್ಬಿಡುತ್ತೆ. ನೆಕ್ಸ್ಟ್ ಪಾಸಿಬಿಲಿಟಿ ಮತ್ತೆ ಪ್ರಾಬಬಿಲಿಟಿ ಬಂದಾಗ ಕುಡ್ ಹ್ಯಾವ್, ವಿಲ್, ವುಡ್ ಇಟ್ ಬಿ ಡನ್, she may go, she might not go, should, he should do it, must, ಇವೆಲ್ಲ ಎಕ್ಸಾಂಪಲ್ಸ್. ಪಾಸಿಬಿಲಿಟಿ, ಕೆಪಬಿಲಿಟಿ ಮತ್ತೆ ಪ್ರಾಬಬಿಲಿಟಿಗೆ ಪ್ರಾಬಬಿಲಿಟಿ ವರ್ಬ್ಗೆ ಎಕ್ಸಾಂಪಲ್ಸ್. ಓಕೆನಾ? ಸೊ ಜಸ್ಟ್ ಬೇಸಿಕ್ಸ್ ನೆನ್ಪಿಟ್ಕೊಳ್ಳಿ, ನಾನು ಜಾಸ್ತಿ ಕವರ್ ಮಾಡೋಕೆ ಹೋಗಿಲ್ಲ, ಎಷ್ಟಾಗುತ್ತೋ ಅಷ್ಟು ಬೇಸಿಕ್ಸ್ ತಗೊಂಡಿದ್ದೀನಿ ಇಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಆಕ್ಸಿಲರಿ ವರ್ಬ್ಸ್ ಬಿ, ಡೂ, ಹ್ಯಾವ್, ವಿಲ್, ವುಡ್, ಶಾಲ್, ಶುಡ್, ಕ್ಯಾನ್, ಕುಡ್ ಮತ್ತೆ ಮೇ, ಮೈಟ್, ಮಸ್ಟ್ ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದನ್ನ ಸ್ವಲ್ಪ ಎಕ್ಸಾಂಪಲ್ಸ್ ತಗೊಂಡು ಎಕ್ಸ್ಪ್ಲೇನ್ ಮಾಡೋಕೆ ಟ್ರೈ ಮಾಡಿದ್ದೀನಿ. ಓಕೆ, ಬಿ ಅಂದರೆ ಕರೆಂಟ್ ಸಿಚುವೇಶನ್. ಓಕೆ, ಕರೆಂಟ್ ಅಲ್ಲಿ ರನ್ನಿಂಗ್ ಇರೋದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಯಾವ ರೀತಿ ಯೂಸ್ ಮಾಡ್ಬೋದು ಆಕ್ಸಿಲರಿ ವರ್ಬ್ ಬಿ ವರ್ಬ್ಗೆ. ಫಾರ್ ಎಕ್ಸಾಂಪಲ್, ಐ ಆಮ್ ಟೇಕಿಂಗ್ ಅ ಬಾತ್. ಸೊ ನಾನು ಸ್ನಾನ ಮಾಡ್ತಾ ಇದ್ದೀನಿ. ಓಕೆ, ಶಿ ಈಸ್ ಪ್ರಿಪೇರಿಂಗ್ ಡಿನ್ನರ್ ಫಾರ್ ಅಸ್, ದೇ ಹ್ಯಾವ್ ಬೀನ್ ಸ್ಟಡಿಂಗ್ ಆಲ್ ನೈಟ್. ಅವೆಲ್ಲ ಕರೆಂಟ್ ಪ್ರೋಗ್ರೆಸಿವ್ ಸೆಂಟೆನ್ಸ್ ಆಗ್ಬಿಡುತ್ತೆ. ಓಕೆನಾ? ಬಿ ಟ್ರೈ ಮಾಡಿದ್ವಿ. ನೆಕ್ಸ್ಟ್ ಇನ್ನು ಡೂ ನೋಡೋಣ. ಓಕೆ, ಸೊ ಡೂ ಯೂಸ್ ಮಾಡ್ಕೊಂಡು ಡು ನಾಟ್ ಮೀನ್ಸ್ ನೆಗೆಟಿವ್ ಸೆಂಟೆನ್ಸ್ನ ಫಾರ್ಮ್ ಮಾಡ್ಬೋದು. ಐ ವಿಲ್ ಡೂ ಇಟ್ ಬರುತ್ತೆ. ಐ ಡು ನಾಟ್ ನೋ ದ ಟ್ರೂತ್, ಶಿ ಡಸಂಟ್ ಅಗ್ರಿ ವಿತ್ ಮೀ, ದೇ ಡಿಂಟ್ ಅರೈವ್ ಹೇರ್ ಎಟ್. ಓಕೆ, ಡೂ ಇದು ಡಿಡ್ಡು ಆಗುತ್ತೆ, ಡಿಂಟು ಆಗುತ್ತೆ. ಓಕೆ, ಡಸು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಹ್ಯಾವ್ ಬಂದ್ಬಿಟ್ಟು ಐ ಹ್ಯಾವ್ ಬೀನ್ ಫಾಲೋಯಿಂಗ್ ಯು ಫಾರ್ ಅ ಮೈಲ್, ವಿ ಹ್ಯಾವ್ ಡನ್ ಅ ಲಾಟ್ so far. Okay, she had been queen of the town. Okay, have had. Okay, ಎಲ್ಲಾನು ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ವಿಲ್ ಬಂದಾಗ ಐ ವಿಲ್ ಟೇಕ್ ದಿಸ್ duty, will you stop talking like that? Okay, it will rain tomorrow. Okay, next the news will spread soon. Okay, ಸೊ ಇವೆಲ್ಲ ಎಕ್ಸಾಂಪಲ್ಸ್ ಆಗುತ್ತೆ. ಕನ್ನಡದಲ್ಲಿ ಅರ್ಥ ಬೇಕಿದ್ರೆ ನಾನು ಹೇಳ್ಬೋದು, ಬಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇನ್ ಇಂಗ್ಲೀಷಲ್ಲಿ ಅರ್ಥ ಮಾಡೋಕೆ ಟ್ರೈ ಮಾಡ್ಕೊಳ್ಳಿ. ಇಲ್ಲಾಂದರೆ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತೀನಿ. ಇಟ್ ವಿಲ್ ರೈನ್ ಟುಮಾರೋ, ನಾಳೆ ಮಳೆ ಆಗ್ಬೋದು. ಓಕೆ, ದ ನ್ಯೂಸ್ ವಿಲ್ ಸ್ಪ್ರೆಡ್ ಸೂನ್. ಸೊ ವಿಷಯ ಇದೆ ಅಥವಾ ಒಂದು ನ್ಯೂಸ್ ಇದೆ, ಅದು ಸ್ಪ್ರೆಡ್ ಆಗ್ಬೋದು. ಓಕೆ, ಸದ್ಯಕ್ಕೆ ಹಂಗೆ. ವುಡ್ಗೆ ಎಕ್ಸಾಂಪಲ್ ವಿಲ್ ಹಾಕೊಂಡ್ವಿ. ವುಡ್ಗೆ ಬಂದಾಗ ಐ ವುಡ್ ರಾದರ್ ಗೋ ಶಾಪಿಂಗ್ ಟುಡೇ, ಐ ವುಡ್ ರಾದರ್ ಸೇ ಸಮಥಿಂಗ್ ದನ್ stay quiet, and then I would like to have one more pencil. Okay, example ಆಯಿತು. ನಾನು ಇನ್ನೊಂದು ಪೆನ್ಸಿಲ್ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅಂತ. ಓಕೆ, ಶಾಲ್ ಶುಡ್ಗೆ ಎಕ್ಸಾಂಪಲ್ ಅಂದರೆ ಶಾಲ್ ವಿ ಡ್ಯಾನ್ಸ್, ಶಾಲ್ ವಿ ಗೋ, ಶಾಲ್ ವಿ ಮೀಟ್. ಓಕೆ, ಶಾಲ್ ವಿ ಹ್ಯಾವ್ ಡಿನ್ನರ್. ಓಕೆ, ನೆಕ್ಸ್ಟ್ ಶಾಲ್ ಐ ಗೋ ನಾವ್, ಲೆಟ್ಸ್ ಡ್ರಿಂಕ್, ಶಾಲ್ ವಿ. ಓಕೆ, ಯು ಶುಡ್ ಗೋ, ಯು ಶುಡ್ ರೆಸ್ಟ್ ಅಟ್ ಹೋಮ್, ಯು ಶುಡ್ ಟೇಕ್ you should take a bus this time, you should be more thoughtful in the decision making process. Okay, the should ಗೆ ಮತ್ತೆ shall examples ಆಯ್ತು. ನೆಕ್ಸ್ಟ್ ನೋಡೋಣ. ಸೊ ಮತ್ತೆ ಫ್ಯೂ ಎಕ್ಸಾಂಪಲ್ಸ್ should ಮತ್ತೆ shall ಗೆ. should have
seen it. Next, I should have completed it earlier to the meeting to meet the deadline. Okay, ಮೊದಲೇ ನಾನು ಕಂಪ್ಲೀಟ್ ಮಾಡ್ಬೋದಿತ್ತು ಡೆಡ್ಲೈನ್ ಈಗ ಆಗಲ್ಲ ಅಂತ. ಓಕೆ, we should have visited the place on the way. ಸೊ ಪ್ಲೇಸ್ ಹೋಗ್ಬೇಕಾದ್ರೆ ಒಂದು ಪ್ಲೇಸ್ ಇರ್ತದೆ, ನಾವು ವಿಸಿಟ್ ಮಾಡ್ಬೋದಿತ್ತು. ನೆಕ್ಸ್ಟ್, what should we do now? Should we continue our meeting? Should we go this way? Where should we go this summer? Okay, ಇವೆಲ್ಲ should ಗೆ ಮತ್ತೆ shall be examples. Okay, next one bitti can could. I can make jewelry. I can't speak French. Can you open this jar? Can I use your bathroom? Can I leave now? Can I raise the volume? Can I have more napkins? Can I have the bill? You can take the spot. Okay, you can do whatever you want. A naughty sentence. Okay, next one bitti adine kuddalli. I could swim. I could see the boat sinking. They could tell he was nervous. Could I take this jacket with me? You could borrow my umbrella. Could you please let me pass you? Could I get you more water? So yeah, so ಸ್ವಲ್ಪ ಎಕ್ಸಾಂಪಲ್ಸ್ ಬಂತು ಕುಡ್ಗೆ. ಓಕೆ, ಟ್ರೈ ಮಾಡಿ ಸೆಂಟೆನ್ಸ್ನ ಫಾರ್ಮ್ ಮಾಡಕ್ಕೆ ನೋಡಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಮೇ, ಮೈಟ್, ಮಸ್ಟ್ ಆಕ್ಸಿಲರಿ ವರ್ಬ್ ಬರುತ್ತೆ. ಮೇ ಐ ಕಮ್ ಇನ್, ಸೊ ಮೋಸ್ಟ್ ಯೂಸ್ಡ್ ಸೆಂಟೆನ್ಸ್ ಅಂತ ಹೇಳ್ಬೋದು. ಚಿಕ್ಕವರಿದ್ದಾಗ ಸರ್ಗೆ ಮ್ಯಾಮ್ಗೆ ಯೂಸ್ ಮಾಡ್ತಾ ಇದ್ವಲ್ಲ. ಸೊ ನೆಕ್ಸ್ಟ್, ಮೇ ಐ ಸೇ ಸಮಥಿಂಗ್ ನಾವ್, ಮೇ ಆಸ್ಕ್ ಒನ್ ಕ್ವಶನ್, ಶಿ ಮೇ ಅಗ್ರಿ ವಿತ್ ದಿಸ್ ಪ್ಲಾನ್. ಓಕೆ, they may not be happy about what happened. It may shower tonight. Okay, ಇದೆಲ್ಲ ಮೇ ಮತ್ತೆ ಮೈಟ್ ಮತ್ತೆ ಮಸ್ಟ್ ಎಕ್ಸಾಂಪಲ್ಸ್ ಆಯ್ತು. ಓಕೆನಾ, ಮೈಟ್ ಗೆಲ್ಲಿದೆ. He might have finished it. He might go see a doctor. He might not come this time. He might be right. You might have lost it. The store might have been closed today. Okay, next one bitti ಮತ್ತೆ ಸ್ವಲ್ಪ ಎಕ್ಸಾಂಪಲ್ಸ್ ಇದೆ must ಗೆ. I must complete the project by this week. The government must provide health care for everybody. The building must have a fire alarm. You must answer my questions right now. He must be a genius. You must be joking. There must be an accident. She must be very tired. So must use ಮಾಡಿ, might use ಮಾಡ್ಕೊಂಡು, may use ಮಾಡ್ಕೊಂಡು ಸೆಂಟೆನ್ಸ್ ನ ಫಾರ್ಮ್ ಮಾಡೋದು ರೀತಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಅಫರ್ಮೇಟಿವ್, ನೆಗೆಟಿವ್ ಮತ್ತೆ ಇಂಟ್ರೋಗೇಟಿವ್ ಸೆಂಟೆನ್ಸ್ ನ ಫಾರ್ಮ್ ಮಾಡೋದು. ಫಾರ್ ಎಕ್ಸಾಂಪಲ್, ಐ ಸಿಂಗ್ ಸಾಂಗ್ ಇದೆ, ಐ ಡು ನಾಟ್ ಸಿಂಗ್ ಸಾಂಗ್ ಆಗ್ಬಿಡುತ್ತೆ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ. ನೆಕ್ಸ್ಟ್ ಇಂಟ್ರೋಗೇಟಿವ್ ಅಲ್ಲಿ ಡು ಐ ಸಿಂಗ್ ಸಾಂಗ್. ಅದೇ ರೀತಿ ಯು ಸಿಂಗ್ ಸಾಂಗ್, ಯು ಡು ನಾಟ್ ಸಿಂಗ್ ಸಾಂಗ್, ಡು ಯು ಸಿಂಗ್ ಸಾಂಗ್. ಹಿ ಬಂದಾಗ ಹಿ ಸಿಂಗ್ಸ್ ಸಾಂಗ್ ಇದೆ. He does not sing a song. Does he sing a song? Okay, we sing a song. We do not sing a song. Do we sing a song? ಬರುತ್ತೆ. Okay, they sang a song. They did not sing a song. Did they sing a song? Okay, ಈ ರೀತಿ just question ನ try ಮಾಡಿ. Next, for example, ಎಕ್ಸಾಂಪಲ್ಗೆ ಏನು ತಗೋಬಹುದು ನಾವು? ಐ ಡ್ರಿಂಕ್ ವಾಟರ್. ಓಕೆ, ಡು ಐ ಡ್ರಿಂಕ್ ವಾಟರ್ ಇಂಟ್ರೋಗೇಟಿವ್ ಆಗುತ್ತೆ. ನೆಕ್ಸ್ಟ್, ಐ ಡು ನಾಟ್ ಡ್ರಿಂಕ್ ವಾಟರ್ ಬೇರೆ ಕನ್ಸಿಡರ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ವರ್ಬ್ ಲವ್ ಆಗುತ್ತಲ್ಲ, ಇದು ಐ ಲವ್ ಹರ್, ಐ ಡು ನಾಟ್ ಲವ್ ಹರ್, ಡು ಐ ಲವ್ ಹರ್. ಓಕೆ, ಆ ರೀತಿ ಬರುತ್ತೆ. ನೆಕ್ಸ್ಟ್, ಆಕ್ಟಿವ್ ವಾಯ್ಸ್ ಮತ್ತೆ ಪ್ಯಾಸಿವ್ ವಾಯ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇದರಲ್ಲಿ ಟೆನ್ಸಸ್ ಇನ್ಕ್ಲೂಡ್ ಮಾಡಿದ್ರೆ ನಮ್ಗೆ ಈಸಿ ಅರ್ಥ ಆಗುತ್ತೆ, ಸ್ವಲ್ಪ ಎಕ್ಸ್ಪ್ಲನೇಷನ್ಸ್ ಇರುತ್ತೆ. ಈಗ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡೋಣ. ಸೊ ಆಕ್ಟಿವ್ ವಾಯ್ಸ್ ಅಲ್ಲಿ ಏನಾಗುತ್ತೆ, ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ಪರ್ಫಾರ್ಮ್ಸ್ ದಿ ಆಕ್ಷನ್. ಸಬ್ಜೆಕ್ಟ್ ಏನಾಗುತ್ತೆ, ದ ಕ್ಯಾಟ್ ಇದೆ. ಸೊ ಇದೇನಾಗುತ್ತೆ, ಚೇಸ್ ದ ಮೌಸ್, ಆಕ್ಷನ್ ಸಬ್ಜೆಕ್ಟ್ ಮಾಡಿದೆ. ಓಕೆ, ನೆಕ್ಸ್ಟ್ ಪ್ಯಾಸಿವ್ ವಾಯ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ದ ಸಬ್ಜೆಕ್ಟ್ ರಿಸೀವ್ಸ್ ದ ಆಕ್ಷನ್. ಓಕೆ, ಇಲ್ಲಿ ಆಕ್ಷನ್ ಅದು ರಿಸೀವ್ ಮಾಡುತ್ತೆ ಸಬ್ಜೆಕ್ಟ್, ಅಲ್ಲಿ ಆಕ್ಷನ್ ಏನ್ ಮಾಡುತ್ತೆ, ಅದು ಪರ್ಫಾರ್ಮ್ ಮಾಡುತ್ತೆ, ಇಲ್ಲಿ ರಿಸೀವ್ ಮಾಡುತ್ತೆ ಇನ್ ಶಾರ್ಟ್. ಫಾರ್ ಎಕ್ಸಾಂಪಲ್, ದ ಕ್ಯಾಟ್ ಚೇಸ್ಡ್ ದ ಮೌಸ್. ನೀವು ಪ್ಯಾಸಿವ್ ಅಲ್ಲಿ ಕನ್ವರ್ಟ್ ಮಾಡಿದಾಗ ದ ಮೌಸ್ ವಾಸ್ ಚೇಸ್ಡ್ ಬೈ ದ ಕ್ಯಾಟ್. ಓಕೆನಾ.
ಸೊ ಇಲ್ಲಿ ಕ್ಯಾಟ್ ಏನು ಮಾಡ್ತು, ಆ್ಯಕ್ಷನ್ನ ರಿಸೀವ್ ಮಾಡ್ಕೊಂತು. ಹಾಗೆ ಸ್ವಲ್ಪ ಎಕ್ಸಾಂಪಲ್ಸ್ ನೋಡೋಣ. ಫಸ್ಟ್ ಒನ್, ದ ಡಾಗ್ ಚೇಸ್ಡ್ ದ ಕ್ಯಾಟ್ ಇದೆ. ದ ಕ್ಯಾಟ್ ವಾಸ್ ಚೇಸ್ಡ್ ಬೈ ದ ಡಾಗ್, ಕರೆಕ್ಟಾ? ನೆಕ್ಸ್ಟ್, ದ ಡಾಗ್ ಬೈಟ್ ದ ಬಾಯ್ ವಾಸ್ ಬೀಟನ್ ಬೈ ದ ಡಾಗ್, ಕರೆಕ್ಟಾ? ಹಂಗೆ ಟ್ರೈ ಮಾಡಿ. ರಾಜು rang the bell was rung by Raju, ಕರೆಕ್ಟಾ? ಹಂಗೆ Ram played hockey was played by Ram, ಕರೆಕ್ಟಾ? ಹಂಗೆ Miss Mary teaches us English. ಸೊ ಇದು ಪ್ರೆಸೆಂಟ್ ಅಲ್ಲಿದೆ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ದಾಗ ಏನಾಗುತ್ತೆ, ಇಲ್ಲಿ ನೋಡಿ, English is taught to us by Miss Mary. Okay. Next, Ram caught the ball. Okay. ಏನಾಗುತ್ತೆ ಈಗ, caught. Okay, catch, caught ಆಗುತ್ತೆ. ಇದು ಅಗೇನ್ ಫಸ್ಟ್ ಬರುತ್ತೆ. ಇದನ್ನ ಏನು ಮಾಡ್ಬೋದು, the ball was caught by Ram. ಸಿಂಪಲ್ ಇದೆ. ನೆಕ್ಸ್ಟ್, children like sweets. Like, ಓಕೆ, ಏನಾಗುತ್ತಿದ್ದು, ಸ್ವೀಟ್ಸ್ ಆರ್ ಲೈಕ್ಡ್ ಬೈ ಚಿಲ್ಡ್ರನ್ ಬಿಕಾಸ್ ಸ್ವೀಟ್ಸ್ ಫ್ಲೂರಲ್ ಆಗುತ್ತೆ. ಓಕೆ. ನೆಕ್ಸ್ಟ್ ಬಂದಾಗ ರೀಟಾ ವಿಲ್ ಟೇಕ್ ಅ ಫೋಟೋಗ್ರಾಫ್. ಓಕೆ, ಏನಾಗುತ್ತಿದ್ದು, ಅ ಫೋಟೋಗ್ರಾಫ್ ವಿಲ್ ಇದೆ, ವಿಲ್ ಬಿ ಟೇಕನ್ ಆಗುತ್ತಾ, ವಿಲ್ ಬಿ ಟೇಕನ್ ಬೈ ರೀಟಾ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ವಿಲ್ ಇದ್ದಾಗ ವಿಲ್ ಬಿ ಆಗ್ಬಿಡುತ್ತೆ. ನೆಕ್ಸ್ಟ್, ಹೂ ಟಾಟ್ ಯು ದಿಸ್ ಪೋಯಮ್. ಓಕೆ, ಇದನ್ನ ನೀವು ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಇದೇನಾಗುತ್ತೆ, ಬೈ ಹೋಮ್ ದಿಸ್ ಪೋಯಮ್ ವಾಸ್ ಟಾಟ್. ಇಲ್ಲಾಂದ್ರೆ ಬೈ ಹೋಮ್ ವೇರ್ ಯು ಟಾಟ್ ದಿಸ್ ಪೋಯಮ್, ಕರೆಕ್ಟಾ? ಹೂ ಟಾಟ್ ಯು ದಿಸ್ ಪೋಯಮ್ ಆಗುತ್ತೆ. ನಿನಗೇನೆ ಯಾರು ಕಲಿಸಿದ್ರು ಅಂತ, ಬೈ ಹೋಮ್ ವೇರ್ ಯು ಟಾಟ್ ದಿಸ್ ಪೋಯಮ್. ಓಕೆ. Next, the police arrested the smuggler. The smuggler was arrested by the police. Okay. Next, Shiva was flying a kite. Continuous ಅಲ್ಲಿ ಏನಾಗುತ್ತಿದೆ, ಏನಾಗುತ್ತಂದ್ರೆ ಇಲ್ಲಿ ನೋಡಿ, a kite was being flown. Flying ಇದ್ದು flown by Shiva ಆಗ್ಬಿಡುತ್ತೆ. ಓಕೆ, ಫ್ಲೈಯಿಂಗ್ ಇದೆ, ಇದು ಕಂಟಿನ್ಯೂಸ್ ಅಲ್ಲಿ ಇರಬೇಕು, being flown ಆಗ್ಬಿಡುತ್ತೆ. ಓಕೆ. ನೆಕ್ಸ್ಟ್, the hunter shot the deer. The deer was shot by the hunter. Okay. Next, the lion attacked the zebra. The zebra was attacked by the lion. Correct? Next, the player is taking extra time. Okay, idenagutte, present continuous alli ide. The extra time is being taken by the player. Correct? Good. Next, Sam had taken the medicines. The medicines had been taken by Sam. Okay, ಗುಡ್. ಆ ರೀತಿ ಈ ರೀತಿ ನೀವು ಆಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ನ ಯೂಸ್ ಮಾಡ್ಕೊಂಡು ಸೆಂಟೆನ್ಸ್ನ ಫಾರ್ಮ್ ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮುಂದೆ ಹೋದಂಗೆ ಇದನ್ನು ಫಾರ್ಮ್ ಮಾಡೋದಕ್ಕೆ ಬಂದರೆ ನಿಮಗೆ ಅಟ್ಲೀಸ್ಟ್ ಒಂದು 30 to 35% ಇಂಗ್ಲೀಷ್ ಮಾತಾಡೋದಕ್ಕೆ ಬಂದಂಗೆನೆ. ಬಿಕಾಸ್ ಈ ರೀತಿ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ ಕನ್ವರ್ಟ್ ಮಾಡೋಕ್ಕೆ ಬಂದರೆ ಅರ್ಧಂಬರ್ಧ ಬಂದಂಗೆನೆ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಅಡ್ವರ್ಬ್ ಆಗುತ್ತೆ. ಅಡ್ವರ್ಬ್ ಏನಾಗುತ್ತೆ, ಇದು ಜಸ್ಟ್ ವರ್ಬ್ ಮತ್ತು ಅಡ್ಜೆಕ್ಟಿವ್ಸು ಅದನ್ನೆಲ್ಲ ಮಾಡಿಫೈ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೆಂಟೆನ್ಸಲ್ಲಿ ಆಗ್ಬೋದು, ಅಡ್ವರ್ಬ್ ಆಗ್ಬೋದು. ಓಕೆನಾ? ಫಾರ್ ಎಕ್ಸಾಂಪಲ್, ಮಾಡಿಫೈಯಿಂಗ್ ವರ್ಬ್ ಬಂದಾಗ ಸಿಂಗ್ ಇದೆ, ಇದು ವರ್ಬ್ ಆಗುತ್ತೆ. ಸಿಂಗ್ಸ್ ಅದಕ್ಕೆ ಸಂಬಂಧಪಟ್ಟಿದ್ದು ಲೌಡ್ಲಿ ಡಿಸ್ಕ್ರೈಬ್ಸ್ ದಿ ವರ್ಬ್, ಕರೆಕ್ಟಾ? ಅಡ್ಜೆಕ್ಟಿವ್ ಬಂದಾಗ ಟಾಲ್ ಇದೆ. ಓಕೆ, ಅದನ್ನ ಟಾಲ್ ಇದ್ದದನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ವೆರಿ ಟಾಲ್ ಆಗ್ಬಿಡುತ್ತೆ. ಓಕೆನಾ? ವೆನ್ ಇಟ್ ಕಮ್ಸ್ ಟು ಅಡ್ವರ್ಬ್, he drove too quickly ಅನ್ನೋದು adverb. ಓಕೆ, ಟು ಅಗೈನ್ ಡಿಸ್ಕ್ರೈಬ್ಸ್ ದ adverb here. ಓಕೆನಾ? ನೆಕ್ಸ್ಟ್, ಕಾಮನ್ adverb ಟೈಪ್ ಬಂದಾಗ ಹೌ, ವೆನ್, ವೇರ್, ವಾಟ್ ಎಕ್ಸ್ಟೆಂಟ್, ಹೌ ಆಫನ್ ಎಲ್ಲ ಯೂಸ್ ಆಗುತ್ತೆ. ಮ್ಯಾನರ್ ಬಂದಾಗ ಶಿ ವಾಕ್ಡ್ ಕೇರ್ಫುಲಿ ಬರುತ್ತೆ. ವೆನ್ ಅಂದಾಗ he arrived ಲೇಟ್ ಆಗುತ್ತೆ. ವೇರ್ ಅಂದಾಗ ದೇ ವೆಂಟ್ ದೇರ್. ಓಕೆ. ನೆಕ್ಸ್ಟ್, ವಾಟ್ ಎಕ್ಸ್ಟೆಂಟ್ ಅಂದರೆ ಇಟ್ಸ್ ವೆರಿ ಕೋಲ್ಡ್. ಓಕೆ, ಹೌ ಆಫನ್ ಶಿ ಆಲ್ವೇಸ್ ಸ್ಟಡೀಸ್. ಓಕೆ, ಎಷ್ಟು ಆಲ್ವೇಸ್ ಆಗ್ಬಿಡುತ್ತೆ. ಓಕೆ, ಫ್ರೀಕ್ವೆನ್ಸಿ. ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸಾಂಪಲ್ಸ್. ಅಡ್ವರ್ಬ್ಸ್ ಟೆಲ್ಸ್ ಮೋರ್ ಅಬೌಟ್ ದ ವರ್ಬ್. ಸೊ ಅದನ್ನ ಎಕ್ಸಾಂಪಲ್ ತಗೊಂಡಾಗ ದ ಫೈರ್ ಎಂಜಿನ್ ರನ್ಸ್. ಸೊ ರನ್ಸ್ ಹೆಂಗೆ ರನ್ ಆಗುತ್ತೆ, ಫಾಸ್ಟ್ ಆಗಿ. ಓಕೆ. ನೆಕ್ಸ್ಟ್ ಒನ್, ಲಿಸನ್ ಟು ಹಿಸ್ ಮ್ಯೂಸಿಕ್, ಲಿಸನ್ ಟು ಹಿಸ್ ಸ್ಪೀಚ್. ಸ್ಪೀಚ್ ವರ್ಬ್ ಆಗುತ್ತೆ, ಕೇರ್ಫುಲಿ ಹಾಕೊಂಡಿದ್ದೀವಿ. ಐ ಬ್ರೌಸ್ ದಿ ವೆಬ್.
ಫ್ರೀಕ್ವೆಂಟ್ಲಿ. ಸೊ ಏನು ಮಾಡ್ತೀಯ, ಬ್ರೌಸಿಂಗ್ ಫ್ರೀಕ್ವೆಂಟ್ ಮಾಡ್ತೀಯ. ಓಕೆ, ಇಟ್ ರೈನ್ಡ್ ಹಾರ್ಡ್. ಓಕೆ, ರೈನ್ ಇದೆ, ರೈನ್ಡ್ ಆಗಿದೆ, ಹಾರ್ಡ್ ಆಗಿಬಿಡುತ್ತೆ. ಓಕೆನಾ. ಹಾಗೆ ಅಡ್ವರ್ಬ್ ಡಿಸ್ಕ್ರೈಬ್ ಮಾಡೋದಕ್ಕೆ ದ ನ್ಯೂಸ್ ಈಸ್ ವೆರಿ ಸರ್ಪ್ರೈಸಿಂಗ್. ಓಕೆ, ಅಡ್ವರ್ಬ್ ಏನಾಗುತ್ತೆ ಇಲ್ಲಿ, ಸರ್ಪ್ರೈಸಿಂಗ್ ಆಗುತ್ತೆ, ವೆರಿ ಬಂದ್ಬಿಡುತ್ತೆ. ದ ಕಾಫಿ ಈಸ್ ಎಕ್ಸ್ಟ್ರೀಮ್ಲಿ ಹಾಟ್. ಓಕೆ, ಎಕ್ಸ್ಟ್ರೀಮ್ಲಿ ಬಂದ್ಬಿಡುತ್ತೆ. ನೆಕ್ಸ್ಟ್ ನೇಚರ್ ಇಸ್ ರಿಯಲಿ ಅಮೇಝಿಂಗ್. ಅಮೇಝಿಂಗ್ ಇದಕ್ಕೆ ರಿಯಲ್ಗೆ ಹಚ್ಕೊಂಡಿದ್ದೀವಿ ಹಂಗೆ. ಸೊ ಅಡ್ಜೆಕ್ಟಿವ್ಸ್ ಕ್ಯಾನ್ ಬಿ ಚೇಂಜ್ ಬೈ ಆ್ಯಡಿಂಗ್ ly ಲಾಸ್ಟಿಗೆ. ಸೊ ಅಡ್ಜೆಕ್ಟಿವ್ ಇತ್ತು ಅಂದರೆ ಅದನ್ನು ಹೆಂಗೆ ಕನ್ವರ್ಟ್ ಮಾಡ್ಕೋಬೋದು ಅಡ್ವರ್ಬ್ಗೆ ಅಂದರೆ ಸ್ಲೋ ಇದ್ದಿದ್ದು ಸ್ಲೋಲಿ ಆಗುತ್ತೆ, ಕ್ವಿಕ್ಲಿ, ಕಂಫರ್ಟೇಬ್ಲಿ, ಲೌಡ್ಲಿ, ಕ್ಲಿಯರ್ಲಿ. ಹ್ಯಾಪಿ ಇದ್ದಿದ್ದು ly ಹಾಕೊಂಡಿದ್ದೀವಿ, ಹ್ಯಾಪಿಲಿ ಆಗುತ್ತೆ. ಈಸಿ ly ಹಾಕೊಂಡಿದ್ದೀವಿ, ಈಸಿಲಿ. ನೆನ್ಪಿಟ್ಕೊಡಿ, y ಇದ್ದಾಗ ly ಹಾಕೊಂಡಿದ್ದೀವಿ. ಓಕೆ, ನೆಕ್ಸ್ಟ್ ಬಂದಾಗ ಸೆಂಟೆನ್ಸಸ್ನ ಕರೆಕ್ಟ್ ಮಾಡಬೇಕಿಲ್ಲಿ. ಫಾರ್ ಎಕ್ಸಾಂಪಲ್, ಐ ಸ್ಪೋಕ್ ಟು ಯು ಡ್ಯಾಶ್ ಲಾಸ್ಟ್ ನೈಟ್. ಕೇರ್ಫುಲ್ಲಿ ಆಗುತ್ತೆ, ಕೇರ್ಫುಲ್ ಇದ್ದಿದ್ದು ಅಡ್ಜೆಕ್ಟಿವ್, ಅದನ್ನು ಕೇರ್ಫುಲ್ಲಿ ಮಾಡ್ಕೊಂಡಿದ್ದೇವೆ. ನೆಕ್ಸ್ಟ್ ಐ ಟಾಕ್ಡ್ ಅಬೌಟ್ ಇಟ್, ಕ್ಲಿಯರ್ಲಿ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಐ ಸ್ಯಾಟ್ ಆನ್ ದಿ ಕಂಫರ್ಟೇಬಲ್ ಸೋಫಾ. ಓಕೆ, ನಾವು ಸೋಫಾನ ಎಕ್ಸ್ಪ್ಲೇನ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀವಿ, ಕಂಫರ್ಟೇಬಲ್ ಆಗಿರೋದು. ನೆಕ್ಸ್ಟ್ ಮೈ ಡಾಗ್ ರನ್ಸ್ ವೆರಿ ಫಾಸ್ಟ್. ಕರೆಕ್ಟಾ. ನೆಕ್ಸ್ಟ್ ಲೆಟ್ಸ್ ಇನ್ಸ್ಟಾಲ್ ದಿ ನ್ಯೂ ಪ್ರೋಗ್ರಾಮ್ ಕ್ವಿಕ್ಲಿ. ಓಕೆ, ಇನ್ಸ್ಟಾಲ್ ಹೆಂಗೆ ಮಾಡಬೇಕು, ಬೇಗ ಮಾಡಬೇಕು. ಓಕೆನಾ. ನೆಕ್ಸ್ಟ್ ಅಡ್ಜೆಕ್ಟಿವ್ಸ್ ಬಂತಿಲ್ಲಿ. ಅಡ್ಜೆಕ್ಟಿವ್ಸ್ ಅಲ್ಲಿ ಏನೇನಿದೆ ನೋಡ್ಕೊಳ್ಳಿ. ಸೊ ಅಡ್ಜೆಕ್ಟಿವ್ಸ್ ಅಂದರೆ ಇನ್ ಶಾರ್ಟ್ ಮಾಡಿಫೈಸ್ ಇಲ್ಲ ಅಂದರೆ ಡಿಸ್ಕ್ರೈಬ್ ಮಾಡುತ್ತೆ. ಪ್ರೊನೌನ್, ನೌನ್ ಆಯಿತು. ಓಕೆ, ಎಕ್ಸಾಂಪಲ್ ಬಂದಾಗ ಬಿಗ್, ಸ್ಮಾಲ್, ಬ್ಲೂ ಎಲ್ಲ ಆಗುತ್ತೆ. ಟೈಪ್ಸ್ ಬಂದಾಗ ನೋಡಿ, ಡೆಮಾನ್ಸ್ಟ್ರೇಟಿವ್ ಅಲ್ಲಿ ಇದೆ, ದಿಸ್, ದ್ಯಾಟ್, ದೀಸ್, ದೋಸ್ ಆಗುತ್ತೆ. ಓಕೆ, ಅಡ್ಜೆಕ್ಟಿವ್ಸ್ ಅಲ್ಲಿ ಬರುತ್ತೆ. ಪೊಸೆಸಿವ್ ಬಂದಾಗ ಮೈ, ಯುವರ್, ಹಿಸ್, ಹರ್, ಅವರ್, ದೇರ್ ಆಗುತ್ತೆ. ಸೂಪರ್ಲೇಟಿವ್ ಬಂದಾಗ ಎಕ್ಸಾಂಪಲ್ಸ್ ನೋಡೋಣ. ಇಂಡೆಫಿನಿಟ್ ಬಂದಾಗ ಅದು ಜಸ್ಟ್ ಕ್ವಾಂಟಿಟಿ ಮಾಡೋಕ್ಕಾಗಲ್ಲ, ಕ್ವಾಂಟಿಫೈ ಮಾಡೋಕ್ಕಾಗಲ್ಲ. ಸಮ್, ಫ್ಯೂ, ಮೆನಿ, ಓಕೆ, ಎನಿ, ಹಿಂಗೆಲ್ಲ ಬಂದ್ಬಿಡುತ್ತೆ. ನೆಕ್ಸ್ಟ್ ಪ್ರಾಪರ್ ಅಡ್ಜೆಕ್ಟಿವ್ಸ್ ಬಂದಾಗ ಸ್ಪೆಸಿಫಿಕ್ ಪರ್ಸನ್, ಪ್ಲೇಸ್ಗೆ ಇಂಡಿಕೇಶನ್ ಬರುತ್ತೆ. ಸೊ ನೋಡೋಣ ಯಾವ ರೀತಿಯಲ್ಲಿ ಯೂಸ್ ಮಾಡ್ಕೋಬಹುದು ಅಡ್ಜೆಕ್ಟಿವ್ಸ್. ಓಕೆ, ಜಸ್ಟ್ ಮಾಡಿಫೈಸ್ ಅಂದರೆ ಡಿಸ್ಕ್ರೈಬ್ ಮಾಡುತ್ತೆ ನಾವನ್ನ. ಸೊ ಸ್ಟಾರ್ಟ್ ಮಾಡೋಣ. ಎಕ್ಸಾಂಪಲ್ಸ್ ಬಂದ್ಬಿಟ್ವಿ. ಅಡ್ಜೆಕ್ಟಿವ್ಸ್ ಡಿಸ್ಕ್ರೈಬ್ಸ್ ಮಾಡಿಫೈ ನೌನ್ಸ್ ಬಂದಾಗ ಗರ್ಲ್ ಬಂತು, ಫ್ಲವರ್ಸ್ ಬಂತು, ಫ್ರೆಡಿ ಗರ್ಲ್, ರೆಡ್ ಫ್ಲವರ್ಸ್, ಲಾಂಗ್ ಸ್ಟಿಕ್, ಹೆವಿ ಬಾಕ್ಸಸ್, ವಾರ್ಮ್ ವೆದರ್. ಓಕೆ, ಇಲ್ಲ ನೌನ್ಸ್ಗೆ ಜಸ್ಟ್ ಸ್ವಲ್ಪ ನಂತರ ಬೆನ್ನ ಹಚ್ತಾ ಇದ್ದೀವಿ. Commonly adjectives will be converted into opposite meaning by just adding un in this. Okay, for example, clear is unclear ಆಗುತ್ತೆ, important unimportant, predictable unpredictable, okay, certain uncertain. ಹಂಗೆ when it comes to in ಹಚ್ಚಿದಾಗ ಡೆಫಿನೆಟ್ indefinite ಆಗುತ್ತೆ, ಕರೆಕ್ಟ್ incorrect, comfortable incomfortable, complete incomplete. ಓಕೆ, ಹಂಗೆ ಎಕ್ಸ್ಪೆನ್ಸಿವ್ inexpensive. ಡಿಸ್ ಹಚ್ಚಬೇಕಾದ್ರೆ able disable, ಓಕೆ, assemble disassemble, content ಡಿಸ್ಕಂಟೆಂಟ್. ಓಕೆ, ಸಿಮಿಲರ್ ಡಿಸಿಮಿಲರ್ ಇದೆ. ಓಕೆನಾ. ಅಡ್ಜೆಕ್ಟಿವ್ಸ್ನ ಅಪೋಸಿಟ್ಗಳಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಮಾಡ್ಬೋದು ನಾವು. ಪ್ರಿಫಿಕ್ಸ್ ಹಾಕೊಂಡ್ರೆ ಅದು ಚೇಂಜ್ ಆಗಿಬಿಡುತ್ತೆ. ಓಕೆ, ನೆಕ್ಸ್ಟ್ ಬಂದಾಗ ವೆನ್ ಯೂಸಿಂಗ್ ದ ಸ್ಟ್ರಿಂಗ್ ಅಡ್ಜೆಕ್ಟಿವ್ಸ್ ಈ ಫಾರ್ಮ್ಯಾಟಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್, ಹೌಸ್ ಇದೆ, ನಾ ಡೈರೆಕ್ಟಾಗಿ ಹೌಸ್ ಬಿಗ್ ಬ್ರೌನ್ ಹೌಸ್ ಅನ್ನೋಕ್ಕೆ ಬರಲ್ಲ, ಬಿಗ್ ಬ್ರೌನ್ ಹೌಸ್ ಅನ್ನೋಕ್ಕೆ ಬರುತ್ತೆ. ಓಕೆನಾ. ಇದು ಸೆಂಟೆನ್ಸ್ ಫಾರ್ಮ್ ಮಾಡೋದಕ್ಕೆ ಈ ರೀತಿ ಒಂದು ಸ್ಟ್ರಾಟಜಿ ಯೂಸ್ ಮಾಡ್ಕೋಬೇಕು ಅಂತ ಅರ್ಥ. ಓಕೆ, ಡೆಲಿಷಿಯಸ್ ಚೈನೀಸ್ ಫುಡ್ ಡೆಲಿಷಿಯಸ್ ಅನ್ನೋದಕ್ಕಿಂತ ಡೆಲಿಷಿಯಸ್ ಚೈನೀಸ್ ಫುಡ್. ಓಕೆ, ನೆಕ್ಸ್ಟ್ ಸೂಪರ್ಲೇಟಿವ್ ಮತ್ತು ಕಂಪೇರೇಟಿವ್ ಅಡ್ಜೆಕ್ಟಿವ್ಸ್ನ ಟ್ರೈ ಮಾಡೋಣ. ಕಂಪೇರೇಟಿವ್ ಅಡ್ಜೆಕ್ಟಿವ್ಸ್ ಕಂಪೇರ್ ಟೂ ಥಿಂಗ್ಸ್. ಸೂಪರ್ಲೇಟಿವ್ ಅಡ್ಜೆಕ್ಟಿವ್ಸ್ ಕಂಪೇರ್ ಮೋರ್ ದೆನ್ ಟೂ ಥಿಂಗ್ಸ್. ಓಕೆ, ನೆನ್ಪಿಟ್ಕೊಳ್ಳಿ. ಓಲ್ಡ್ ಇದ್ದಿದ್ದು ಓಲ್ಡರ್ ಆಗುತ್ತೆ, ಓಲ್ಡೆಸ್ಟ್. ಓಕೆ, ನೆಕ್ಸ್ಟು ಯಂಗರ್, ಯಂಗೆಸ್ಟ್, prettiest, longer, longest, shorter, shortest. ಹಂಗೆ ಹುಡುಕಿದಾಗುತ್ತೆ. ಇನ್ನೊಂದೇನಾಗುತ್ತೆ, ಅಡ್ಜೆಕ್ಟಿವ್ಸ್ ವಿತ್ 2 or more syllables do not change. ಏನಾಗುತ್ತೆ, ಅದ್ರ ಬದಲಾಗಿ ಮೂರು ಮೋಸ್ಟ್ ಹಾಕೊಂತೀವಿ. ಫಾರ್ ಎಕ್ಸಾಂಪಲ್, ರೆಸ್ಪೆಕ್ಟೇಬಲ್, ಮೋರ್ ರೆಸ್ಪೆಕ್ಟೇಬಲ್, ಮೋಸ್ಟ್ ರೆಸ್ಪೆಕ್ಟೇಬಲ್, ಪ್ರಿಫರೇಬಲ್, ಮೋರ್ ಪ್ರಿಫರೇಬಲ್, ಮೋಸ್ಟ್ ಪ್ರಿಫರೇಬಲ್. ಓಕೆ, ಹಾರ್ಡ್ ವರ್ಕಿಂಗ್, ಮೋರ್ ಹಾರ್ಡ್ ವರ್ಕಿಂಗ್, ಮೋಸ್ಟ್ ಹಾರ್ಡ್ ವರ್ಕಿಂಗ್, ದಿ ಮೋಸ್ಟ್. ಓಕೆ, ನೆಕ್ಸ್ಟ್ ಸ್ವಲ್ಪ ಇರುತ್ತೆ, ಅದಕ್ಕೆ ಪ್ಯಾಟರ್ನ್ಸ್ ಇರಲ್ಲ, ಡಿಫ್ರೆಂಟ್ ಆಗ್ಬಿಡುತ್ತೆ ಕಂಪ್ಯಾರಿಟಿವ್ ಮತ್ತು ಸೂಪರ್ಲೇಟಿವ್. ಫಾರ್ ಎಕ್ಸಾಂಪಲ್, ಗುಡ್, ಬೆಟರ್, ಬೆಸ್ಟ್ ಆಗ್ಬಿಡುತ್ತೆ. ಓಕೆ, ಬ್ಯಾಡ್, ವರ್ಸ್ಟ್, ಲಿಟಲ್, ಲೆಸ್, ಲೀಸ್ಟ್. ಓಕೆ, ನೆಕ್ಸ್ಟ್ ಫಾರ್, ಫರ್ದರ್, ಫರ್ದೆಸ್ಟ್. ಓಕೆನಾ. ಪೂರ್ತಿ ಮೀನಿಂಗ್ಗೆ ಚೇಂಜ್, ಬಟ್ ಇದು ಸೂಪರ್ಲೇಟಿವ್ ಫಾರ್ಮ್ಸ್ ಅಡ್ಜೆಕ್ಟಿವ್ಸ್ದು. ನೆಕ್ಸ್ಟ್ ಬಂದಾಗ ಎಕ್ಸಾಂಪಲ್ಸು comparative sentences ke the word then typically appears in comparative sentences is like this. Amy is smarter than Betty. So
ಸಾರಿ ಬೆಟಿ. ಓಕೆ, ಚಾಡ್ ಇಸ್ ಸ್ಟ್ರಾಂಗರ್ ದ್ಯಾನ್ ಡ್ಯಾನ್. ಸೊ ಜಸ್ಟ್ ಕಂಪೇರೇಟಿವ್ ಸೆಂಟೆನ್ಸ್ ಕಂಪೇರ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್, ಗ್ರಾಗ್ ಈಸ್ ಮೋರ್ ಡೆಲಿಗಂಟ್ ದ್ಯಾನ್ ಹಿಸ್ ಬ್ರದರ್. ಐ ಹ್ಯಾವ್ ಮೋರ್ ಆ್ಯಪಲ್ಸ್ ದ್ಯಾನ್ ಹಿ. ಕಂಪೇರ್ ಮಾಡ್ತಾ ಇದ್ದೀವಿ. ಓಕೆ, ಕಂಪೇರೇಟಿವ್ ಸೆಂಟೆನ್ಸಲ್ಲಿ. ಶೀ ಲೈಕ್ಸ್ ಹಿ ಮೋರ್ ದ್ಯಾನ್ ಮೀ. ನೆಕ್ಸ್ಟ್ ಸೂಪರ್ಲೇಟಿವ್ ಬಂದಾಗ ಪೂರ್ತಿ ನಾವು ಎಕ್ಸ್ಪ್ಲೇನ್ ಮಾಡೋಕೆ ಟ್ರೈ ಮಾಡ್ತಿದ್ದು. ದ ಟಾಮ್ ಈಸ್ ದಿ ಓಲ್ಡೆಸ್ಟ್ ಮ್ಯಾನ್ ಇನ್ ದ ಟೌನ್. ಸೂಪರ್ಲೇಟಿವ್ ಮೇಲೆ ಮೇಲೆ ಪೂರ್ತಿ ಮೇಲೆ. ಓಕೆ, ದಿಸ್ ಇಸ್ ದ ಲಾಂಗೆಸ್ಟ್ ಸಾಂಗ್ ದಟ್ ಐ ಹ್ಯಾವ್ ಎವರ್ ಹರ್ಡ್. ಓಕೆ, ನೆಕ್ಸ್ಟ್, that shade of blue is the most beautiful color. ಓಕೆ, ಫುಲ್ ಮೇಲೆ ಕೇಸ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಅದು ಸೂಪರ್ಲೇಟಿವ್ ಹೋಗುತ್ತೆ. ಕಂಪೇರೇಟಿವ್ ಅಂದರೆ ಜಸ್ಟ್ ಕಂಪೇರ್ ಮಾಡ್ತಾ ಇದ್ದು ಒಬ್ಬರಿಗೆ. ಆ ಟೈಮಲ್ಲಿ ನಾವೆಲ್ಲ ಅಡ್ಜೆಕ್ಟಿವ್ಸ್ನ ಹಾಕ್ಕೊತಾ ಇದೀವಿ. ಓಕೆ, ಸೊ ಇವತ್ತು ಈ ಸೆಷನಲ್ಲಿ ಇಷ್ಟೇ. ಸೊ ನಾವು ವರ್ಬ್, ಅಡ್ವರ್ಬ್ ನೋಡ್ಕೊಂಡ್ವಿ. ಸೊ ಟೈಪ್ಸ್ ಆಫ್ ವರ್ಬ್ ನೋಡಿದ್ವಿ, ಆಕ್ಸಿಲರಿ ವರ್ಬ್ಸ್ ನೋಡಿದ್ವಿ. ಓಕೆ, ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ಸೊ ಇಂಟ್ರೋಗೇಟಿವ್ ಸೆಂಟೆನ್ಸು, ಸೊ ನಾರ್ಮಲ್ ಸೆಂಟೆನ್ಸ್ ಯಾವ ರೀತಿ ಫಾರ್ಮ್ ಮಾಡೋದೆಲ್ಲ ಟ್ರೈ ಮಾಡಿದ್ವಿ. ಸೊ ಪ್ಲೀಸ್ ಈ ಸೆಷನ್ ಆದ ತಕ್ಷಣ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಎಷ್ಟು ಎಕ್ಸಾಂಪಲ್ ಕವರ್ ಮಾಡಿ ಅಷ್ಟೇ ಕವರ್ ಮಾಡಿ. ಇದಕ್ಕಿಂತ ಜಾಸ್ತಿ ಸ್ವಲ್ಪ ಟ್ರೈ ಮಾಡಿ. ಜಾಸ್ತಿ 1000, 200, 300, 400 ವರ್ಡ್ನೆಲ್ಲ ಬಾಟ್ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡೋಕ್ಕೆ ನಾನೇನು ಹೇಳಲ್ಲ. ಯಾಕಂದರೆ ಇದೆಲ್ಲ ಬೇಸಿಕ್ಸ್ ಇರುತ್ತೆ. ಸುಮ್ಮನೆ ಮಾತಾಡಬೇಕಂದ್ರೆ ಜಸ್ಟ್ ಗ್ರಾಮರ್ ಬೇಸಿಕ್ಸ್ ಕಲ್ತ್ಕೊಳ್ಳಿ ಸಾಕು. ಮಾತಾಡೋದಕ್ಕೆ ಬರಬೇಕು ಅಂದರೆ ನೀವು ಡೇ ಟು ಡೇ ಯೂಸ್ ಮಾಡಬೇಕು. ಅದಕ್ಕೆ ಸಪ್ರೇಟ್ ಸೆಷನ್ ನಾನು ಕವರ್ ಮಾಡ್ತಾ ಇದ್ದೀನಿ. ಅಲ್ಲಿ ಕವರ್ ಮಾಡ್ತೀನಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಸೊ ಸುಮ್ಮನೆ ಎಲ್ಲ ಬಾಟ್ ಹೊಡ್ಕೊಂಡು ಕೂತ್ರೆ ಅದು ನೀವು ರೆಗ್ಯುಲರಾಗಿ ಯೂಸ್ ಮಾಡಲಿಲ್ಲ ಅಂದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಓಕೆನಾ? ಸೊ ಜಸ್ಟ್ ಬೇಸಿಕ್ಸ್ನ ಗ್ರ್ಯಾಬ್ ಮಾಡೋದಕ್ಕೆ ಕಲೀರಿ. ಅದನ್ನು ಜಸ್ಟ್ ಡೇ ಟು ಡೇ ಲೈಫಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊಂಡು ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಈ ಸೆಷನಲ್ಲಿ ಇಷ್ಟೇ. ನೆಕ್ಸ್ಟ್ ಸೆಷನಲ್ಲಿ ನಾನು ಮತ್ತಷ್ಟು ಗ್ರಾಮರ್ ಟಾಪಿಕ್ಸ್ನ ತೊಗೊಬರ್ತೀನಿ. 2 ದಿನದಲ್ಲಿ ಗ್ರಾಮರ್ ಮುಗಿಸ್ಬಿಡ್ತೀನಿ. ನೆಕ್ಸ್ಟ್ ಹೋಗೋಣ ಸ್ಪೋಕನ್ ಇಂಗ್ಲೀಷ್ ಸೆಷನ್ಸ್ಗೆ. ಓಕೆ, ಥ್ಯಾಂಕ್ ಯು ಗೈಸ್. ಸಿಗುವ.